ಆಕ್ಚುಲಿ ಒಂದು ಎಕ್ಸ್ಪೆರಿಮೆಂಟ್ 1971 ನಡೆದಿತ್ತು. ಆಟೋಮಿಕ್ ಕ್ಲಾಕ್ಸ್ ನ ಯೂಸ್ ಮಾಡಿದ್ರು, ಯಾಕಂದ್ರೆ ಟೈಮ್ ನ ನಿಖರವಾಗಿ ಕ್ಯಾಲ್ಕುಲೇಟ್ ಮಾಡೋಕೆ. ಅಂಡ್ ಏರೋಪ್ಲೇನ್ ಅಲ್ಲಿದ್ದ ಗಡಿಯಾರದ ಟೈಮ್ ಹಿಂದೆ ಇತ್ತು, ಭೂಮಿಯಲ್ಲಿದ್ದ ಆ ಅಟಾಮಿಕ್ ಟೈಮ್ಗೆ ಕಂಪೇರ್ ಮಾಡಿದಾಗ. ಇದಕ್ಕೆ ಹಾಫೆಲ್ ಕೀಟಿಂಗ್ ಎಕ್ಸ್ಪೆರಿಮೆಂಟ್ ಅಂತ ಹೆಸರಿಟ್ಟಿದ್ರು. ಇದು ಐನ್ಸ್ಟೈನ್ ನ ಥಿಯರಿ ಆಫ್ ಟೈಮ್ ಡೈಲೇಷನ್ ನ ಪ್ರೂವ್ ಮಾಡ್ತು. ಆದರೆ ಇದರ ಅರ್ಥ ಆ ಏರೋಪ್ಲೇನ್ ಅಲ್ಲಿದ್ದ ಗಡಿಯಾರದಲ್ಲಿ ಟೈಮ್ ಸ್ಲೋ ಆಗ್ತಿದೆ ಅಂತಲ್ಲ. ಇದರ ಅರ್ಥ ಟೈಮ್ ಒಂದು ರಿಲೇಟಿವ್ ವಿಷಯವಾಗಿದೆ. ನಾವು ನೆಲದ ಮೇಲೆ ಕುಳಿತುಕೊಂಡು ಏರೋಪ್ಲೇನ್ ಅಲ್ಲಿರೋ ಗಡಿಯಾರನ ಅಬ್ಸರ್ವ್ ಮಾಡಿದ್ರೆ ಅವಾಗ ನಮಗೆ ಅಲ್ಲಿ ಟೈಮ್ ಸ್ಲೋ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಆದರೆ ಏರೋಪ್ಲೇನ್ ಅಲ್ಲಿರೋ ವ್ಯಕ್ತಿಗೆ ಅವನ ಹತ್ರ ಇರೋ ಗಡಿಯಾರದಲ್ಲಿ ಟೈಮ್ ಆಸ್ ಯೂಶುವಲ್ ನಡೆಯೋ ಹಾಗೇನೆ ಇರುತ್ತೆ. ಸೊ ಥಿಯರಿಟಿಕಲ್ಲಿ ಹೇಳೋದಾದ್ರೆ, ನಾವು ಲೈಟ್ ಸ್ಪೀಡ್ ನ ವೇಗದಲ್ಲಿ ಹೋಗೋ ಅಂತ ಒಂದು ರಾಕೆಟ್ ನ ತಯಾರು ಮಾಡೋಕಾದ್ರೆ ನೀವು ಆ ರಾಕೆಟ್ ಅಲ್ಲಿ ಕೂತ್ಕೊಂಡು 10 ವರ್ಷಗಳ ಕಾಲ ಆ ಸ್ಪೀಡಲ್ಲೇ ಟ್ರಾವೆಲ್ ಮಾಡ್ತಿದ್ದೀರಾ. ನಂತರ ಮತ್ತೆ ಭೂಮಿಗೆ ರಿಟರ್ನ್ ಬರ್ತೀರಾ. ಅವಾಗ ಭೂಮಿ ಮೇಲೆ ನೀವು ನೋಡೋ ಟೈಮ್ 9000 ವರ್ಷಗಳ ನಂತರದ್ದಾಗಿರುತ್ತೆ. ಇನ್ನು ಈಸಿಯಾಗಿ ಹೇಳಬೇಕಂದ್ರೆ, ನೀವು ಟೈಮ್ ಟ್ರಾವೆಲ್ ಮಾಡಿ ಫ್ಯೂಚರ್ಗೆ ಹೋಗೋಕೆ ಬಯಸಿದ್ರೆ ಇವತ್ತಿನ ದಿನಾನೇ ನೀವು ಅದನ್ನ ಮಾಡ್ಬೋದು. ಈ ವಿಷಯ ಸೈಂಟಿಫಿಕಲಿ ಇವತ್ತಿನ ದಿನ ಪಾಸಿಬಲ್ ಇದೆ. ಬಟ್ ಪ್ರಾಬ್ಲಮ್ ಏನಂದ್ರೆ, ಅಷ್ಟು ಸ್ಪೀಡಾಗಿ ಚಲಿಸುವಂತ ಏರ್ಕ್ರಾಫ್ಟ್ ಇನ್ನೂ ಎಕ್ಸಿಸ್ಟ್ ಆಗಿಲ್ಲ. ಅಷ್ಟೇ ಯಾಕೆ, ನೀವು ಲೈಟ್ ಸ್ಪೀಡ್ನ ಹತ್ರ ಕೂಡ ಹೋಗೋಕ್ಕಾಗಲ್ಲ. ಆದರೆ ಮುಂದೆ ಟೆಕ್ನಾಲಜೀಸ್ ಇನ್ನೂ ಇಂಪ್ರೂವ್ ಆಗಿ ನಾವು ಇನ್ನೂ ಸ್ಪೀಡಾಗಿ ಟ್ರಾವೆಲ್ ಮಾಡೋ ಏರ್ಕ್ರಾಫ್ಟ್ಸ್ ಆ್ಯಂಡ್ ಸ್ಪೇಸ್ ಶಿಪ್ಸ್ನ ಕ್ರಿಯೇಟ್ ಮಾಡೋದಾದರೆ ಆ ವಿಷಯ ಸ್ಲೋ ಆಗಿ ಸಾಧ್ಯ ಆಗ್ತಾ ಬರುತ್ತೆ.